ನೀನ್ ತಪ್ಪು ಮಾಡಿ ನಮ್ಮ ಅದಕ್ಕೆನ ಅಪರಾಧಿಯನ್ನಾಗಿ ಮಾಡಕ್ ನೋಡ್ದೆ, ಸಿಕ್ಕಾಕೊಂಡೆ. ಆಗಲ್ಲ ಪ್ರಶಾಂತ್, ನೀನು ಕೂಡ ನನ್ನೇ ಅನುಮಾನ ಪಡ್ತಿದ್ಯಾ. ಸಾಯಿಸ್ಬಿಡಷ್ಟು ಕೋಪ ಬರ್ತಾ ಇದೆ. ಆದ್ರೆ ನಿನ್ ಹೋಟೆಲ್ ಮಗು ಇರೋದ್ರಿಂದ ಸುಮ್ಮನಾಗಿದ್ದೀನಿ. ಮಾಡೋದ್ನೆಲ್ಲ ಮಾಡ್ಬಿಟ್ಟು ಮತ್ತೆ ಈ ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ನಾಟಕ ಬೇರೆ ಮಾಡ್ತಾ ಇದ್ದೆ. ಏನು ಗೊತ್ತಿಲ್ಲದೆ ಹಾಗೆ ಮಾಡ್ತಿದ್ಯಾ? ಎಸ್ ಐ ಸರ್, ನನ್ನ ಹೆಂಡತಿ ಮಾಡಿರೋದು ತಪ್ಪು, ಅದು ನನಗೆ ಗೊತ್ತಾಗ್ಲಿಲ್ಲ. ಕರ್ಕೊಂಡೋಗಿ. ಆದ್ರೆ ಒಂದು ಚಿಕ್ಕ ರಿಕ್ವೆಸ್ಟ್ ಸರ್, ಅವಳಿವಾಗ ಗರ್ಭಿಣಿ, ಹೋಟೆಲ್ ಮಗು ಬೆಳೀತಾ ಇದೆ, ಸ್ವಲ್ಪ ಜಾಗ್ರತೆಯಿಂದ ಹ್ಯಾಂಡಲ್ ಮಾಡಿ. ಆಯ್ತು ಸರ್. ಪ್ರೆಗ್ನೆಂಟ್ ಆಗಿರೋರು ಯಾರಾದ್ರೂ ಪೂಜೆಗಳು ವ್ರತಗಳು ಮಾಡ್ತಾರೆ, ಆದ್ರೆ ನೀನು ತಂತ್ರ ಕುತಂತ್ರಗಳನ್ನ ಮಾಡ್ತಿದ್ಯಾ. ನಿನ್ನ ಕ್ಷಮಿಸ್ಬೇಕು ಅಂದ್ರೂ ಕೂಡ ಮನಸ್ಸು ಬರ್ತಿಲ್ಲ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಅವಳ ರೂಟಲ್ಲಿ ಹೋಗಿ ನೀನು ಅವಳಿಗೆ ಸರಿಯಾಗಿ ಮಾಡ್ದೆ ಕಣಮ್ಮ. ಇನ್ನೆರಡು ನಿಮಿಷದಲ್ಲಿ ವಾರ್ತೆ ಬರೋದೇನಾದ್ರೂ ತಡ ಆಗಿದ್ರೆ ಈ ಮನೆನ 2 ಭಾಗ ಮಾಡಿರೋಳು. ಮಾಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಮನೇಲಿ ದುಡ್ಡು ಸಿಗೋ ಅವಕಾಶ ಅಂತೂ ಇಲ್ವೇ ಇಲ್ಲ. ಹೊರಗಡೆ ಸಾಲನೂ ಕೇಳಿಲ್ಲ. ಆದ್ರೆ ಅವಳು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಒಡವೆ ಎಲ್ಲ ಮಾರಿ ಅಷ್ಟು ದುಡ್ಡನ್ನ ಕೊಡಕ್ ಹೊರಟಿದಾರಾ? ಹಾಗಾದ್ರೆ ನಾಳೆ ಬೆಳಗ್ಗೆ ದುಡ್ಡಿನ ಸಮಸ್ಯೆ ಸರಿ ಹೋಗುತ್ತಾ? ದುಡ್ಡಿನ ಸಮಸ್ಯೆ ಸರಿ ಹೋಗ್ಬಹುದು, ಆದ್ರೆ ಆಗಿಂದ ಈ ಮನೆಯಲ್ಲಿ ಹೊಸ ಸಮಸ್ಯೆ ಪ್ರಾರಂಭ ಆಗತ್ತೆ. ಅಂದ್ರೆ ಆ ಒಡವೆ ಬಗ್ಗೆ ನಾನೊಂದು ಹೊಸ ಕಥೆ ಕಟ್ಟಿ ಈ ಮನೇಲಿ ದೊಡ್ಡವರು ಅಂತ ಅನ್ಸ್ಕೊಂಡಿರೋರ್ ಜೊತೆ ಆಟ ಆಡ್ಬೇಕು. ಜಾನ್ಕಮ್ಮ ಅವರೇ, ನೀವು ಈ ಟೈಮಲ್ಲಿ ಬಂದಿದ್ದೀರಲ್ಲಮ್ಮ, ಒಳಗಡೆ ಬನ್ನಿ. ಅಯ್ಯೋ, ನನಗಷ್ಟೊಂದು ಟೈಮ್ ಇಲ್ಲ. ಈ ಒಡವೆಗಳನ್ನ ಅಡವಿಟ್ಕೊಂಡು ನನಗೆ ಒಂದು 25 ಲಕ್ಷ ರೂಪಾಯಿ ಕೊಡಕ್ಕಾಗತ್ತಾ? ನಿಮ್ಗೆ ಅಷ್ಟೊಂದು ಅರ್ಜೆಂಟ್ ಇಲ್ಲದೆ ಈ ಒಡವೆಗಳನ್ನ ಆಡ ಇಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತು. ಇವಾಗಲೇ ಹೋಗಿ ತಗೋಬರ್ತೀನಮ್ಮ. ನನ್ನ ಗಂಡ ನನಗೆ ಪ್ರೀತಿಯಿಂದ ತೆಕ್ಕೊಟ್ಟು ಒಡವೆಗಳಿದು. ಆದ್ರೆ ಏನ್ ಮಾಡ್ಲಿ, ಹೀಗೆ ಪರಿಸ್ಥಿತಿ ಸುಧಾರಿಸ್ಬೇಕು. ಅವ್ರಿಗೆ ಈ ವಿಷಯ ಗೊತ್ತಾಗಬಾರ್ದು. ತಗೊಳ್ಳಿ ಅಮ್ಮ, 25 ಲಕ್ಷ. ನಿಮ್ ಮೇಲ್ ನನಗೆ ನಂಬಿಕೆ ಇದೆ. ಆದ್ರೆ ಈ ವಿಷಯ ಮಾತ್ರ ಅವ್ರಿಗೆ ಗೊತ್ತಾಗಬಾರ್ದು. ಆಯ್ತು ಅಮ್ಮ. ಸೀನು, ಸೀನು, ಸೀನು. ಯಾರೋ ಕರ್ದಂಗಾಯ್ತಲ್ಲ ನನ್ನ. ಹೇ ಸೀನು, ಚಾರು ಕಣ್ಣು ಹೋಗಿದೆ ಅನ್ಕೊಂಡೆ. ನಿನಗೂ ಹೋಗಿದ್ಯಾ ಏನು ಕಣ್ಣು? ಓಹೋ, ಆದ್ಯಾನ ಕರ್ದಿದ್ದು. ಏನು ಜೋಕಾ? ಈ ಸ್ಯಾರಿ, ಈ ಲುಕ್ಕಲ್ಲಿ ನೀನ್ ನನ್ನ ಹೀಗ್ ಕರಿತಾ ಇದ್ರೆ ಸಡನ್ ಆಗಿ ಯಾವ್ದೋ ಗಂಧರ್ವ ಕನ್ಯೆ ನನ್ನ ಕರೆದಿರ್ಬೇಕು ಅಂತ ಅನ್ಕೊಂಡೆ. ಅಬ್ಬಾ, ಕರೆದ್ರೆ ಮಾತ್ರ ಬರ್ತೀಯ ನೀನು? ನೀನಿಷ್ಟು ಚೆನ್ನಾಗಿದ್ರೆ ನಾನು ಹೋಗಕ್ ಸಾಧ್ಯನೇ ಹೇಳು? ನೀನ್ ಹೇಳಿರೋ ಗಂಧರ್ವ ಕನ್ಯೆಗಿಂತನೂ ಚೆನ್ನಾಗಿದ್ದೀನಾ? ಅವರೆಲ್ಲ ನಿನ್ ಸೌಂದರ್ಯದ ಮುಂದೆ ಸರಿ ಸಾಟಿನೇ ಇಲ್ಲ ಗೊತ್ತಾ?
ಸೀನು ಮಾವ ಹೊಗಳೋದು ಇವಳು ನಾಚ್ಕೊಳ್ಳೋದು ಚೆನ್ನಾಗಿದೆ ಕಣೆ, ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ಪ್ರೀತಿಯಿಂದ ಕವಿತೆ ಕಥೆಗಳನ್ನ ಹೇಳ್ಕೊಳ್ಳೋದಲ್ಲ, ಈ ಅಮರ ಪ್ರೇಮಿಗಳು ಹಾವು ಕಚ್ಚಿ ಸತ್ತೋದ್ರು ಅಂತ ಜನ ಮಾತಾಡ್ಕೊಳ್ಳೋ ಥರ ಮಾಡ್ತೀನಿ. ಹಾವು ಅವನಿಗೆ ತುಂಬಾನೇ ದುಡ್ಡು ಕೊಟ್ಟು ಇದನ್ನ ತಂದಿರೋದು. ಮೊದ್ಲು ಇದು ರಸಿಕ ಸರ್ಪ. ಚಿಚಿ, ನಾನ್ಯಾಕೆ ಈ ರೊಮ್ಯಾನ್ಸ್ ನೋಡ್ಕೊಂಡು ಇದನ್ನ ರಸಿಕ ಸರ್ಪ ಅಂತ ಹೇಳ್ತಾ ಇದ್ದೀನಿ? ಅಲ್ಲ, ಕೆರಳಿರೋ ಸರ್ಪ. ತಾಳೆ ಹೂವು ಪೊದೆಯಿಂದ ಅನ್ನೋ ಹಾಗೆ ಸಿನಿಮಾದಲ್ಲಿ ಬರೋ ಹಾವು ತರ ಅಲ್ಲ ಇದು. ಒಂದೇ ಸಲಕ್ಕೆ ಕಚ್ಚಿ ಸಾಯಿಸೋ ಅಂತ ಒರಿಜಿನಲ್ ಹಾವಿದು. ಕಚ್ಚಿ ಸಾಯಿಸೋದ್ ಬಿಟ್ರೆ ಇದಕ್ಕೆ ಬೇರೆ ಏನೂ ಗೊತ್ತಿಲ್ಲ. ಈ ಅಮೆರಿಕಾದವಳೆ ನನ್ನ ಟಾರ್ಗೆಟ್. ಸೀನು ಮಾವನಿಗೆ ಮಾತ್ರ ಏನು ಮಾಡ್ಬೇಡ, ಓಕೆ?